ಪ್ರಕರಣವೊಂದರ ವಿಚಾರಣೆಗಾಗಿ ಯುವತಿಯನ್ನ ಕರೆತಂದು ಆಕೆಯ ಮೇಲೆ ಪೊಲೀಸರು ದೈಹಿಕ ಹಲ್ಲೆ ಮಾಡಿರುವ ಘಟನೆ ಕೋಲಾರ ನಗರದ ಗಲ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪ್ರಕರಣದ ಬಗ್ಗೆ ಕಾರಣ ನೀಡದೆ ಏಕಾಏಕಿ ದೂರುದಾರನ ಜೊತೆಗೂಡಿ ಪೊಲೀಸರು ಸತತ 7 ಗಂಟೆಗಳ ಕಾಲ ಕಾರ್ನಲ್ಲಿಯೇ ಯುವತಿಗೆ ಚಿತ್ರಹಿಂಸೆ ನೀಡಿದ್ದಾರೆ. ತೀವ್ರ ಹಲ್ಲೆಗೆ ಒಳಗಾದ ಯುವತಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾಳೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಕೆಂಪಾಪುರ ಮೂಲದ ಬೆಂಗಳೂರಿನ ಇನ್ಫೋಸಿಸ್ ಉದ್ಯೋಗಿಯಾದ ಯುವತಿ ವಕೀಲನೊಬ್ಬ ಪೊಲೀಸರ ಮೂಲಕ ಹಲ್ಲೆ ಮಾಡಿದ್ದಾನೆ. ಕಳೆದ 2 ವರ್ಷಗಳ ಹಿಂದೆ ಯುವತಿಯ ಅಣ್ಣನ ಮೇಲೆ ಅತ್ತಿಗೆ ವರದಕ್ಷಿಣೆ ಪ್ರಕರಣವನ್ನ ಕೆಜಿಎಫ್ನ ಆಂಡರ್ಸನ್ ಠಾಣೆಯಲ್ಲಿ ನೀಡಿದ್ಲು. ಅಣ್ಣನನ್ನ ಬಿಡಿಸಿಕೊಳ್ಳಲು ಆಕೆ ವಕೀಲ ಬೋನಸ್ ರೆಡ್ಡಿ ಎಂಬಾತನ ಮೊರೆ ಹೋಗ್ತಾಳೆ. ನಂತರ ಆಕೆಯಿಂದ ಕೇಸ್ ಸಂಬಂಧ ಕೆಲ ಪತ್ರಗಳ ಮೇಲೆ ಸಹಿ ಹಾಕಿಸಿಕೊಳ್ತಾನೆ. ಅಲ್ಲದೆ ಆಕೆಯ ಪ್ರಜ್ಞೆ ತಪ್ಪುವ ಔಷಧಿ ಕೊಟ್ಟು ಮದುವೆಯಾದ ರೀತಿ ಫೋಟೋ ವಿಡಿಯೋ ತೆಗೆಸಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾನೆ. ಅಲ್ಲದೆ ಹೆದರಿಸಿ ಪೊಲೀಸರಿಗೆ ಹಣ ನೀಡಿ ಸುಳ್ಳು ಆರೋಪ ಮಾಡಿ ವಿನಾಕಾರಣ ತೊಂದರೆ ನೀಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಯುವತಿ ಮೇಲೆ ಮಾರಣಾಂತಿಕ ಹಲ್ಲೆಗೆ ಯತ್ನಿಸಿದ್ದಾನೆ. ಕಲ್ಪೇಟ್ ಪೊಲೀಸ್ ಸ್ಟೇಷನ್ನಿಂದ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿಬಿಟ್ಟು ಬಂದು ಇಮಿಡಿಯೇಟ್ ಆಗಿ ಬರಬೇಕು ಅಂತ ಹೇಳಿ ಕರ್ಕೊಂಡೋದ್ರು. ಸಿಲ್ಕ್ ಬೋರ್ಡ್ ನಿಯರ್ ಹಂಗೆ ಬರೋ ಅಷ್ಟಿಗೆ ಫುಲ್ಲು ಇವರು ಮ್ಯಾನ್ ಹ್ಯಾಂಡ್ಲಿಂಗ್ ಸ್ಟಾರ್ಟ್ ಮಾಡಿದ್ರು. ರೈಟ್ ಸೈಡಲ್ಲಿ ಲೇಡಿ ಪೊಲೀಸ್ ಕೂತಿದ್ರು, ಈ ಕಡೆ ಜೆಂಟ್ಸ್ ಕೂತಿದ್ರು ನನ್ನ ಪಕ್ಕನೇ. ಈ ವಾಸ್ ಬಿಹೇವಿಂಗ್ ವೆರಿ ರೂಡ್ಲಿ. ಬಂದು ಫುಲ್ ಟಾರ್ಚರ್ ಮಾಡಿದ್ದಾರೆ ಈ ಥರ ಎಲ್ಲ. ಜೆಂಟ್ಸ್ ಪಿ ಸಿ ಲೆಫ್ಟಲ್ಲಿ ಕೂತಿರೋನಂತೂ ತುಂಬ ಅಮಾನುಷವಾಗಿ ಈ ಲೇಡಿ ಪೊಲೀಸು ಎಲ್ಲ ಆ ಕಂಪ್ಲೇಂಟ್ಗೆ ಸರ್ ಬೆಳ್ಳಕ್ಕಿದ್ದಾಳೆ ಒಂದ್ಸತಿ ಕಚ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಳ್ಳೆಲ್ಲ ಇಟ್ಬಿಟ್ಟು ಈ ಥರ ಆಯಿತು. ಇವಾಗ 3 days ಆಗಿದೆ ಆಲ್ಮೋಸ್ಟು. ಐ ವಾಸ್ ಅಡ್ಮಿಟೆಡ್. ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ದಟ್ ಐ ನೀಡ್ ಇನ್ ಜಸ್ಟಿಸ್ ಫಾರ್ ದಿಸ್. ಯಾಕಂದರೆ ಈ ಥರ ಹುಡುಗಿ ಮೇಲೆ ಧೈರ್ಯವಾಗಿ ಅಷ್ಟು ಕೈ ಎತ್ತಬೇಕಂದ್ರೆ ಅವ್ನಿಗೆ ಎಷ್ಟು ಧೈರ್ಯ ಯಾರ್ಯಾರು ಕೊಟ್ಟಿರಬೇಕು ಅಂತ ನನಗೆ ಬೇಕಾಗಿದೆ. 2 ವರ್ಷದಿಂದ ಹಿಂಗೆ ಆಗಿಬಿಟ್ಟಿದೆ ಸ್ವಾಮಿ. ನಮಗೆ ಇಲ್ಲ ನ್ಯಾಯ ಕೊಡಿ, ಇಲ್ಲಾಂದರೆ ದಯಾಮರಣ ಕೊಟ್ಬಿಡಿ. ನಮಗೇನು ಮಾಡೋಕ್ಕಾಗ್ತಾಯಿಲ್ಲ ಇವಾಗ. ಅಂಥ ಪರಿಸ್ಥಿತಿ ಆಗಿದೆ. ನಮ್ಮ ತಂದೆಗೆ ಒಂದು ಕಣ್ಣು ಕಾಣಿಸಲ್ಲ, ಕರೆಕ್ಟಾಗಿ ಓಪನ್ ಆಗ್ತಾಯಿಲ್ಲ. ಹಾರ್ಟ್ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ಸು ಕಾಯಿಲೆಗಳಿದೆ. ನಮ್ಮ ತಾಯಿ ಕಾಯಿಲೆಗಳಿದೆ. ನಾವೆಲ್ಲೇ ನೆಮ್ಮದಿಯಾಗಿ ಬದುಕೋಕ್ಕಾಗ್ತಾಯಿಲ್ಲ. ನಮ್ಮ ತಂಗಿಗೆ ಮದುವೆ ಆಗಿಲ್ಲ ಅಂತ ಹಿಂಗೆಲ್ಲ ಹರಾಜಾಗಿಬಿಟ್ಟು 22 ಕೇಸ್ ಹಾಕಿದ್ದಾನೆ ಎಲ್ಲ ಸ್ಟೇಟ್ಗಳಲ್ಲೂ. ನಾವು ತಿರುಗಾಡೋದ ಇಲ್ಲ ಸಾಯ್ಬೇಕು, ಯಾವುದೋ ಒಂದು ನೀವೇ ಹೇಳಿ ಮಾಡಿ ಸುಮ್ಮನೆ. ನಮ್ಗೆ ಇಷ್ಟೇ ನ್ಯಾಯ ಬೇಕಷ್ಟೇ, ನಮ್ಗೆ ಇನ್ನೇನು ಬೇಡ. ಕಾರಣ ನೀಡದೆ ಯುವತಿಗೆ ಈ ರೀತಿ ಕಿರುಕುಳವನ್ನ ನೀಡಲಾಗಿದೆ. ವಿಚಾರಣಾಧೀನ ಯುವತಿಗೆ ಕಿರುಕುಳ ನೀಡಿ ಹಲ್ಲೆಯನ್ನ ನಡೆಸಲಾಗಿದೆ. ಆಕೆ ತನ್ನ ದೇಹದಲ್ಲಿ ಆಗಿರುವಂತಹ ಹಲ್ಲೆಯ ಗುರುತುಗಳನ್ನ ಮಾಧ್ಯಮದ ಮುಂದೆ ತೆಗೆದು ಇಡ್ತಾಳೆ. ಅಲ್ಲದೆ ಬಹಳ ಪೈಶಾಚಿಕವಾಗಿ ಅಲ್ಲಿ ವರ್ತಿಸಲಾಯಿತು ತನ್ನ ಜೊತೆ, ತನಗೆ ನ್ಯಾಯ ಒದಗಿಸುವಂತೆ ಆಕೆ ಮೊರೆ ಇಡ್ತಾ ಇದ್ದಾಳೆ.